ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಿಯಾ, ಇನ್ನೂ ಹೊರಟಿಲ್ವಾ? ತಿಂಡಿ ತಿನ್ಬೇಕಾದ್ರೆ ಲೇಟ್ ಆಯ್ತು ಅಂತ ಅಷ್ಟು ಅವಸರ ಮಾಡ್ದೆ, ಬೇಗ ಹೊರಡಬಾರ್ದಾ? ಓ ಈರಮ್ಮ, ಒಂದ್ ಸ್ವಲ್ಪ ಕಾಜಲ್ ಹಚ್ಕೋತಾ ಇದೀನಿ. ಅಳಿಯಂದ್ರೇನ್ ಸ್ನಾನಕ್ಕೆ ಹೋಗಿದಾರೇನೆ? ರಾತ್ರಿ ಎಷ್ಟೊತ್ತಿಗೆ ಬಂದ್ರು? ಅವರು ನೆನೆ ನೈಟ್ ಬಂದಿಲ್ಲ. ಬರ್ಲಿಲ್ವಾ? ಎಲ್ಲಿದ್ದಾರೆ? ಏನ್ ಕತೆ? ಫೋನ್ ಮಾಡಿದ್ಯಾ ಇಲ್ವಾ? ಫೋನ್ ಕನೆಕ್ಟ್ ಆಗ್ತಿಲ್ಲಮ್ಮ. ಅಯ್ಯೋ ದೇವ್ರೆ, ಎಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲೇ ಪ್ರಿಯಾ. ರಾಮ್ಗಾದ್ರೂ ಫೋನ್ ಮಾಡಿ ಹೇಳು, ಅಳಿಯಂದ್ರ ರಾತ್ರಿ ಮನೆಗೆ ಬರ್ಲಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ ಅಂತ. ಏನ್ ಸರಿಯಾಗಿ ವಿಚಾರಿಸ್ಕೊಳ್ಳೋದೇ ಇಲ್ಲ ಪ್ರಿಯಾ. ಇದ್ಯಾಕೋ ಸರಿ ಕಾಣ್ತಿಲ್ಲ ನನ್ಗೆ. ಓ ಗಾಡ್ ಮಾ, ನೀನು ಟೆನ್ಷನ್ ಮಾಡ್ಕೊಂಡು ನಂಗೂ ಟೆನ್ಷನ್ ಕೊಡ್ಬೇಡ. ರಾಮ್ಗೆ ಹೇಳೋ ಅಷ್ಟು ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಆಗಿ ಅವರೇ ನಿನ್ ಗಂಡನ್ ನೋಡ್ಕೋತೀನಿ ಅಂತ ನಂಗೆ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಆಸ್ ಇನ್ ಅ ಜೋಕ್. ಅವ್ರು ರಾಮ್ ಜೊತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಅದು ಇದು ಕೆಲಸ ಅಂತ ಬ್ಯುಸಿ ಇರ್ತಾರೆ. ಅಲ್ಲಿ ಟೈಮಿಂಗ್ಸ್ ಬೇರೆ, ನಮ್ ಟೈಮಿಂಗ್ಸ್ ಬೇರೆ. ಫ್ರೀ ಆದಾಗ ಅವರೇ ಮಾಡ್ತಾರೆ. ಏನೇ ಹೇಳು, ಇದೆಲ್ಲ ಸರಿ ಇಲ್ಲ. ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ಪ್ರಿಯಾ. ಪ್ಲೀಸ್ ನೀನು ಓವರ್ ಥಿಂಕಿಂಗ್ ಬುದ್ಧಿನ ಫಸ್ಟ್ ನಿಲ್ಸು, ಆಯ್ತಾ? ನಾನೀಗ ಆಫೀಸಿಗೆ ಹೊರಡ್ತಿದ್ದೀನಿ. ಅವ್ರ ಕಾಲ್ ಏನಾದರೂ ಕನೆಕ್ಟ್ ಆದ್ರೆ ಅಥವಾ ಅವ್ರು ಡೈರೆಕ್ಟ್ ಆಗಿ ಆಫೀಸಿಗೆ ಬಂದ್ರೆ ನಾನು ಹಿಂಗೆ ಕಾಲ್ ಮಾಡಿ ತಿಳಿಸ್ತೀನಿ. ಓಕೆನಾ? ಬಾಯ್. ಹಾಯ್ ಸೀತಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅರೆ, ಏನಾಯ್ತು ನಿಮಗೆ? ವಾಯ್ಸ್ ಇಷ್ಟೊಂದು ಡಲ್ ಆಗಿದೆ. ಓ ಯು ಫೈನ್? ದಯವಿಟ್ಟು ಸುಳ್ಳು ಹೇಳ್ಬೇಡಿ. ನನಗೆ ಗೊತ್ತು ನೀವು ಸುಳ್ಳು ಹೇಳೋರಲ್ಲ ಅಂತ. ಆದರೂ ನಂಗೆ ಏನಾಗಿಲ್ಲ, ಐ ಆಮ್ ಫೈನ್ ಅಂತ ಸುಳ್ಳು ಹೇಳ್ತೀರಲ್ಲ, ಅದನ್ನ ಹೇಳ್ಬೇಡಿ ಅಂತ. ನಿಜ ಹೇಳ್ಬೇಕಾದ್ರೆ ನಿಮ್ಗೆ ಅದನ್ನು ಹೇಳಕ್ ಬರಲ್ಲ, ಆದರೂ ಹೇಳ್ತೀರಾ. ಇಲ್ಲ ರಾಮ್, ಐ ಆಮ್ ಫೈನ್, ಏನೂ ಆಗಿಲ್ಲ. ಓಕೆ, ನಂಬ್ತೀನಿ. ಮತ್ತೆ ಆಫೀಸ್ಗೆ ಹೊರಟ್ರಾ? ಅದು ಆ್ಯಕ್ಚುಲಿ ನಾನು ಯಾಕೆ ಕಾಲ್ ಮಾಡಿದಂದ್ರೆ, ಸಿಹಿಗಿನ್ನೂ ಸಮ್ಮರ್ ಹಾಲಿಡೇಸ್ ಎಷ್ಟು ದಿನ ಇದೆ? ಅಲ್ಲ, ರಿಂಗ್ ಸೆರ್ಮನಿ ಯಾವಾಗ ಇಟ್ಕೊಬೋದು ಅಂತ ಕೇಳಕ್ಕೆ. ನಮ್ಮಿಂದಾಗಿ ಅವಳ ಸ್ಕೂಲ್ಗಾಗಲಿ ಅವಳ ಅಡ್ಮಿಷನ್ಗಾಗಲಿ ತೊಂದರೆ ಆಗಬಾರ್ದಲ್ವಾ? ಅದಕ್ಕೆ ಇದನ್ನೆಲ್ಲ ನೋಡ್ಕೊಂಡೇ ಪ್ಲ್ಯಾನ್ ಮಾಡೋಣ ಸೀತಾ. ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ರಾಮ್. ಸಿಹಿ ನೆನ್ನೆ ತಾನೇ ಕೇಳ್ತಾ ಇದ್ಲು, ಸಮ್ಮರ್ ಹಾಲಿಡೇಸಲ್ಲಿ ಮದುವೆ ಆಗುತ್ತೆ ಅಲ್ವಾ ಅಂತ. ರಿಂಗ್ ಸೆರ್ಮನಿ ಅಂತೂ ಹಾಗೆ ಆಗುತ್ತೆ, ಡೋಂಟ್ ವರಿ. ಮತ್ತೆ ಏನೂ ಇಲ್ಲ, ಮಾಮೂಲಿ. ಸಿಹಿನ ಎಬ್ಸಿ ತಿಂಡಿ ಕೊಟ್ಟು ನಾನು ಆಫೀಸ್ಗೆ ಹೊರಡಬೇಕು ಅಷ್ಟೇ ತಾನೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ಏನೂ ಇಲ್ಲ ರಾಮ್, ನೀವಿದ್ದೀರಲ್ಲ, ನೀವಿದ್ರೆ ನನಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ಆದರೂ ನಾನು ರಾಮ ಅಂತ ಹೆಸರು ಹೇಳ್ಕೊತೀನಿ ನಿಮ್ಮದು. ಆಗ ಎಲ್ಲ ಪ್ರಾಬ್ಲಮ್ಸ್ ಓಡೋಗುತ್ತೆ. ನೀವು ನನ್ನ ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ ನಿಮ್ಮ ರಾಮ್ ಬಗ್ಗೆನಾ? ಇಬ್ಬರ ಹೆಸರು ಒಂದೇ ಅಲ್ವಾ? ಇಬ್ಬರೂ ನನ್ನ ಜೊತೆ ಇರ್ತಾರೆ, ಇಬ್ಬರೂ ನನ್ನ ಕಾಯ್ತಾರೆ. ಸೀತಾ, ಈ ನಿಮ್ಮ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೋತೀನಿ. ಗೊತ್ತು. ಸರಿ, ಹಾಗಾದ್ರೆ ಆಫೀಸಲ್ಲಿ ಸಿಗೋಣ. ಓಕೆ ರಾಮ್, ಬಾಯ್. ಬಾಯ್. ಎಲ್ಲಾನು ನಾನೇ ಮಾತಾಡ್ಬೇಕು ಅಲ್ಲಯ್ಯ? ಅವಳ ಮುಂದೆ ನಿನಗೆ ಬಾಯಿನೇ ಬರಲ್ವಾ? ಆ ಮನೇನ ನನ್ನ ಹೆಸರಿಗೆ ಬರಿ ಅಂತ ಒಂದು ಮಾತು ಹೇಳಕ್ಕಾಗಲ್ವಾ? ಅಯ್ಯ, ನಿಂಗೇನೆಲ್ಲ ಮರ್ತೋಯ್ತಾ? ಮೊದಲು ಸೀತಾನೆ ದುಡ್ದು ಮನೆನೆಲ್ಲ ನಿಭಾಯಿಸ್ತಾ ಇದ್ದಿದ್ದು. ಆಗ ನಾನೊಂದು ಚೂರು ಸಹಾಯನೂ ಮಾಡ್ತಾ ಇರಲಿಲ್ಲ. ಮಗು ಹುಟ್ಟಿದ ಮೇಲೆ ನಾವೇ ತಾನೆ ಅವಳು ಸರಿ ಇಲ್ಲ ಅಂತ ಹಾರಾಡಿ ಎಗರಾಡಿ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ಆ ಮನೆ ಬಿಟ್ಟು ಹೊರಗೆ ಬಂದಿದ್ದು. ಈಗ ಯಾವ ಮುಖ ಇಟ್ಕೊಂಡು ಹೋಗಿ ಮನೆನ ನನ್ನ ಹೆಸರು ಬರ್ಕೊಡು ಅಂತ ಕೇಳಲಿ? ಮದ್ವೆ ಆಗ್ತಿದ್ದಾಳಲ್ಲ, ಇವಾಗ ಯಾಕೆ ಅವಳಿಗೆ ಆ ಮನೆ ಬೇಕಂತೆ? ನೀನ್ ಏನೇ ಹೇಳು, ಈ ಮದ್ವೆನಲ್ಲಿ ನನಗೊಂದು ವಾಸನೆ ಹೊಡಿತಿದೆ. ಏನ್ ವಾಸನೆ? ಅಲ್ಲರಿ, ದೇಸಾಯಿ ಮನೆತನ ಅಂದ್ರೆ ಎಷ್ಟು ದೊಡ್ಡ ಶ್ರೀಮಂತರು, ಎಷ್ಟು ದೊಡ್ಡ ಕುಟುಂಬ ಅಂತವ್ರಿಗೆ ಪ್ರಪಂಚದಲ್ಲಿ ಬೇರೆ ಯಾರು ಹೆಣ್ಣೆ ಸಿಗ್ಲಿಲ್ವಾ? ಒಂದು ಮಗು ಇರೋ, ಅದು ಸಕ್ಕರೆ ಕಾಯಿಲೆ ಮಗು ಇರೋ ಸೀತಾನೆ ಬೇಕಾಗಿತ್ತ. ಅವನೇನೋ ಹುಡುಗ ಲವ್ ಮಾಡ್ದ, ಹಾಗಂತ ಮನೆಯವರು ಸಂಭ್ರಮದಿಂದ ಈ ಸಂಬಂಧ ಕುದುರ್ಸಕ್ ಬರ್ತಿದಾರಲ್ಲ. ಸಿಹಿ ಅಪ್ಪ ಯಾರು, ಅವನ್ ಬದುಕಿದಾನ ಸತ್ತಿದಾನ ಅಂತ ಒಂದು ಮಾತಾದ್ರೂ ಕೇಳಿದ್ರ ಅವರು? ಈಗ ಅವ್ರೇನಾದ್ರೂ ನಿನ್ನ ಪ್ರಶ್ನೆ ಕೇಳಿದ್ರೆ ನಿನ್ ಕೈಲಿ ಉತ್ತರ ಕೊಡಕ್ ಆಗತ್ತಾ?
ಈಗ ನಾನೇ ಕೇಳ್ತೀನಿ, ಹೇಳು, ಸಿಹಿ ಅಪ್ಪ ಯಾರು? ಗೊತ್ತಿಲ್ಲ. ಅವನೀಗ ಬದುಕಿದಾನೋ ಇಲ್ವೋ? ಗೊತ್ತಿಲ್ಲ. ಈಗ ನಾನು ಕೇಳ್ತೀನಿ, ನೀನ್ ಹೇಳು, ಅವನ್ ಇದಾನ ಇಲ್ವಾ? ಗೊತ್ತಿಲ್ಲ. ಅವನ ಹೆಸರು ಏನು ಅಂತ ಗೊತ್ತಾ? ಗೊತ್ತಿಲ್ಲ. ಹಾ, ಅಣ್ಣಾಗಿ ನಿನಗೆ ಗೊತ್ತಿಲ್ಲ, ಇನ್ ನನಗೇನ್ ಗೊತ್ತಿರುತ್ತೆ? ಅವಳು ಗರ್ಭಿಣಿ ಆದ್ಲು, ಮಗು ಆಯ್ತು, ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ನೀನೇನೋ ಅವಳ ಮೇಲೆ ಕೋಪ ಮಾಡ್ಕೊಂಡು ಸಂಬಂಧ ಕಡ್ದ್ಬಿಟ್ಟೆ. ಆದ್ರೆ ನಾನೇ ಅವಳು ದುಡಿತಾ ಇದ್ದಾಳಲ್ಲ, ನಮಗ್ ಸಹಾಯ ಆಗುತ್ತೆ ಅಂತ ಹೋಗೋದು ಬರೋದು ಇನ್ನೂ ಇಟ್ಕೊಂಡಿದೀನಿ. ನಾನು ಹೋದಾಗೆಲ್ಲ ಚಿತ್ರಾನ್ನ, ದೋಸೆ, ತರಕಾರಿ ಅವಳು ಕೊಡ್ತಾಳೆ. ಇದು ಬಿಟ್ರೆ ಅವಳು ನನ್ನ ಮಧ್ಯೆ ಯಾವ ಸಂಬಂಧನೂ ಇಲ್ಲಪ್ಪ. ಅವಳ ಜೀವನ ಚರಿತ್ರೆ ಬಗ್ಗೆ ನನಗೇನು ಗೊತ್ತಿಲ್ಲ. ಈಗ ನಿನಗೆ ಏನು ಸಮಸ್ಯೆ? ಈ ಮದ್ವೆನೇ ಸಮಸ್ಯೆ ಅಂತ ನನಗ ಅನ್ನಿಸ್ತಿದೆ. ಆ ಶ್ರೀಮಂತರೆಲ್ಲ ನಮ್ ಸೀತನ್ನ ಮನೆ ಸೊಸೆ ಮಾಡ್ಕೊಂಡು ಏನೋ ಲೆಕ್ಕಾಚಾರ ಮಾಡ್ತಿದ್ದಾರೆ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅಲ್ಲಯ್ಯ, ನೀನೇ ಯೋಚನೆ ಮಾಡು. ಅಣ್ಣ ಅದಕ್ಕೆ ಅಂತ ನಾವಿದೀವಿ ತಾನೆ. ಈ ಸಂಬಂಧದ ಬಗ್ಗೆ ನಮ್ಮ ಹತ್ರ ಒಂದು ಮಾತಾದ್ರೂ ಕೇಳಿದ್ರ ಓಹೋ ಕಣ್ಣು ಮುಚ್ಚಿ ಸೀತನ್ನ ಒಪ್ಕೊಳ್ಳೋಕೆ ಅವಳ ರಂಬೆನ ಊರ್ವಶಿನ? ಓಹೋ, ಮದುವೆ ಆಗಕ್ಕೆ ರಂಬೆನೋ ಊರ್ವಶಿನೋ ಮೇನಕೇನೋ ಆಗ್ಬೇಕು ಅಂತಿದ್ರೆ ನಿನಗ್ ಮದುವೆನೇ ಆಗ್ತಿರ್ಲಿಲ್ಲ. ನಿನಗೆ ಯಾರ ಹೆಣ್ಣು ಕೊಡ್ತಿರ್ಲಿಲ್ಲ. ಈ ಮದ್ವೆಲಿ ಏನೋ ಸಮಸ್ಯೆ ಇದೆ ಅಂತ ನನಗ ಅನ್ನಿಸ್ತಿದೆ. ಹಿಂಗೆ ಕೋತಿ ತರ ಆಡ್ತಿರೋ. ನನ್ ಸಮಸ್ಯೆ ಏನು ಅಂತ ನಿನಗ ಅರ್ಥ ಆಗಲ್ಲ. ಅಪ್ಪು, ನಿನ್ ಹತ್ರನೇ ಮಾತಾಡೋಣ ಅಂತ ಬರ್ತಿದೆ. ಬರೋ ವಾರದಲ್ಲಿ ನಿಶ್ಚಿತಾರ್ಥಕ್ಕೆ ಡೇಟ್ ಕೊಟ್ಟಿದ್ದಾರೆ. ನೀನ್ ಯಾವ ಕೆಲ್ಸನೂ ಇಟ್ಕೋಬೇಡ. ಶೋರ್ ಚಿಕ್ಕಿ. ಚಿಕ್ಕಿ, ಲಾಯರ್ ಫೋನ್ ಮಾಡ್ತಿದ್ದಾರೆ, 1 ಮಿನಿಟ್. ಅಂಕಲ್, ಹಲೋ ರಾಮ್, ಒಂದೆರಡು ನಿಮಿಷ ಫ್ರೀ ಇದ್ದೀರಾ? ಫ್ರೀ ಇಲ್ಲದೆ ಇದ್ರೆ ಫ್ರೀ ಮಾಡ್ಕೊಂಡಾದ್ರೂ ನಾನು ಹೇಳೋ ಮಾತು ನೀವು ಕೇಳಿಸ್ಕೊಳ್ಳೇಬೇಕು ರಾಮ್. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು. ಅಫ್ಕೋರ್ಸ್ ಅಂಕಲ್, ಅದೇನಂತ ಹೇಳಿ. ನಾನು ಮೊನ್ನೆ ನಿಮ್ಮನ್ನು ಮೀಟ್ ಮಾಡಿದಾಗ ಈ ವಿಷಯ ಹೇಳಿದ್ನೋ ಅಥವಾ ಮರ್ತಿದ್ದೀನೋ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಅದಕ್ಕೆ ಈಗ ಫೋನ್ ಮಾಡಿದೆ. ಮೊನ್ನೆ ನಾವು ವಿಲ್ ವಿಚಾರ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನು ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡಿ. ಯಾರ ಹತ್ರನೂ ಅಂದರೆ ಯಾರ ಹತ್ರನೂ ಕೂಡ ಅದನ್ನು ಡಿಸ್ಕಸ್ ಮಾಡಬೇಡಿ. ಅವರು ನಿಮ್ಗೆ ಎಷ್ಟೇ ಹತ್ರದವರಾದರೂ ಸರಿ. ಅಫ್ಕೋರ್ಸ್ ಮುಂದೆ ನಿಮ್ಮ ಹೆಂಡತಿಗೆ ನೀವು ಈ ವಿಲ್ ವಿಚಾರ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ತಾಯಿ ವಿಲ್ ಪ್ರಕಾರ ನಿಮ್ಮ ಆಸ್ತಿನಲ್ಲಿ ನಿಮ್ಮಷ್ಟೇ ಹಕ್ಕು ನಿಮ್ಮ ಹೆಂಡತಿಗೂ ಸಹ ಇರುತ್ತೆ. ಆದರೆ ನೀವು ಮತ್ತು ನಿಮ್ಮ ಹೆಂಡತಿ ಹೊರತಾಗಿ ಬೇರೆ ಯಾರಿಗೂ ಈ ವಿಚಾರ ತಿಳಿಬಾರ್ದು. ಯಾಕೆ ಅಂಕಲ್? ಇದು ನಿಮ್ಮ ತಾಯಿ ಆಸೆನೇ ಅಂದ್ಕೊಳ್ಳಿ ರಾಮ್. ತಾಯಿ ಆದವಳು ಮಕ್ಕಳ ಒಳಿತು ಕೆಡುಕು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತಾಳೆ ಅಂತ ಹೇಳಿ ನೀವು ನಂಬ್ತಿರಲ್ವಾ? ಹಾಗಾಗಿ ಈ ನಿಮ್ಮ ತಾಯಿ ಆಸೆ ಪ್ರಕಾರ ಈ ವಿಚಾರ ನಿಮಗೆ ಮಾತ್ರ ಸೀಮಿತವಾಗಿರಲಿ. ಯಾಕೆ? ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ರಾಮ್. ಓಕೆ, ಥ್ಯಾಂಕ್ಸ್, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.